ಒಂದು ಬ್ರೇಕಿಂಗ್ ಇದೆ. ರೆಬೆಲ್ಸ್ ನಾಯಕರ ಜೊತೆ ಬಿಜೆಪಿ ಆಫೀಸ್ನಲ್ಲಿ ರಾಜ್ಯ ಕಚೇರಿಯಲ್ಲಿ ಇವತ್ತು ಸಭೆ ಆಯಿತು. ಸ್ಪೆಷಲಿ ಜಿಎಂ ಸಿದ್ದೇಶ್ವರ್ ಮತ್ತು ಬಿಪಿ ಹರೀಶರ ಜೊತೆಗೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ರೆಬೆಲ್ಸ್ ಟೀಮ್ ಜೊತೆಗೆ ಸಭೆ ಇದೆ. ರೆಬೆಲ್ಸ್ ಟೀಮ್ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಭೆ, ಅವರ ನೇತೃತ್ವದಲ್ಲಿ ಸಭೆ. ಸುನೀಲ್ ಕುಮಾರ್, ಸಿಟಿ ರವಿ, ರವಿಕುಮಾರ್ ಸೇರಿದಂತೆ ಅನೇಕರಿದ್ರು. ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಭೇಟಿಯಾಗಿತ್ತು ಸಿದ್ದೇಶ್ವರ್ ಬಿಪಿ ಹರೀಶ್ ಟೀಮು. ದಾವಣಗೆರೆ ಜಿಲ್ಲೆಯ ನಾಯಕರುಗಳನ್ನು ಕರ್ಕೊಂಡು ಬಂದು ಆರ್ ಅಶೋಕ್ ಅವರನ್ನ ಭೇಟಿ ಮಾಡಿದ್ರು. ದಾವಣಗೆರೆ ಜಿಲ್ಲಾ ಅಧ್ಯಕ್ಷರ ನೇಮಕಕ್ಕೆ ಇವರದ್ದು ಅಸಮಾಧಾನ ಇದೆ. ಆ ವಿಷಯ ಸೇರಿದಂತೆ ದಾವಣಗೆರೆ ಜಿಲ್ಲೆ ಬಿಜೆಪಿ ಸಂಘಟನೆಗೆ ಸಂಬಂಧಿಸಿದಂತೆ ಆರ್ ಅಶೋಕ್ ಅವರನ್ನ ಭೇಟಿಯಾಗಿದ್ರು. ಇವತ್ತು ರಾಜ್ಯ ಕಚೇರಿಗೆ ಬಂದು ಪ್ರಹ್ಲಾದ್ ಜೋಶಿ ಮತ್ತು ಇತರ ನಾಯಕರನ್ನ ಭೇಟಿಯಾಗಿ ಮಾತಾಡುದು. ಮತ್ತೊಮ್ಮೆ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ. ರವಿ, ಈ ಭೇಟಿಯ ಸಿಗ್ನಿಫಿಕೆನ್ಸ್ ಏನು? ಅಜಿತ್, ಮೂರು ಪ್ರಮುಖ ವಿಚಾರವನ್ನು ಗಮನಿಸಬೇಕು ಅಂತ ಅನ್ಸುತ್ತೆ ಇವತ್ತಿನ ಈ ಮೀಟಿಂಗ್ನಲ್ಲಿ. ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. 11 ಜನ ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನೆಗ್ಲಿಜಿಯನ್ಸ್ ಹೇಗಿತ್ತು, ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಹೋರಾಟವನ್ನು ಬಿಜೆಪಿ ಮಾಡಿತು. ಆ ಹೋರಾಟದ ದಿನ ಅಜಿತ್ ನಡೆದಂಥ ಬೆಳವಣಿಗೆಯನ್ನು ಹೇಳೋದಾದ್ರೆ, ಖಾಸಗಿ ಹೋಟೆಲ್ನಲ್ಲಿ ತಟಸ್ಥ ಬಣ ಅಂತ ಏನು ಕರೆಸ್ಕೊಳ್ಳಿರುವಂಥ ಬಸವರಾಜ ಬೊಮ್ಮಾಯಿ ಇರಬಹುದು, ಸುನೀಲ್ ಕುಮಾರ್ ಅವರು ಇರಬಹುದು, ಸಿಸಿ ಪಾಟೀಲ್, ಆರ್ ಅಶೋಕ್ 4 ಜನ ಊಟಕ್ಕೆ ಸೇರಿದ್ರು ಎನ್ನುವಂಥ ಮಾಹಿತಿಗಳಿದ್ವು. ಅದಾದ ಬಳಿಕ ಅಜಿತ್, ಅದಾದ 2 ದಿನಗಳ ಬಳಿಕ ನಿನ್ನೆ ದಾವಣಗೆರೆಯಿಂದ ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಮತ್ತು ಅಲ್ಲಿಯ ಮಾಜಿ ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳೆಲ್ಲರೂ ಕೂಡ ಬಂದು ಆರ್ ಅಶೋಕ್ ಅವರನ್ನ ಭೇಟಿ ಮಾಡಿದ್ದಾರೆ. ಅದಾದ ಬಳಿಕ ಸಿಟಿ ರವಿ ಅವರನ್ನ ಭೇಟಿ ಮಾಡಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರ ಜೊತೆ ಮೀಟಿಂಗ್ ನಲ್ಲಿ ಕುಳಿತುಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಸೋಮಣ್ಣ ಅವರನ್ನ ಭೇಟಿಗೆ ಅವಕಾಶವನ್ನು ಕೇಳಿದರಂತೆ. ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರ ಮೂಲಕ ತಮ್ಮಗಿರುವಂತಹ ಬೇಡಿಕೆಗಳನ್ನ ಕೇಂದ್ರ ನಾಯಕರುಗಳಿಗೆ ತಿಳಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ಈಗ ವಿಜೇಂದ್ರ ಅವರು ಬದಲಾಗ್ತಾರ ಇಲ್ವ ಹೇಳುವಂಥ ವಿಚಾರವನ್ನು ಸೈಡ್ಗಿಟ್ಟು ನೋಡೋದಾದ್ರೆ, ಜಿಲ್ಲಾಧ್ಯಕ್ಷರ ಆಯ್ಕೆಗಳಾದವು, ವಿಭಾಗ ಪದಾಧಿಕಾರಿಗಳ ನೇಮಕಕ್ಕೆ ಈಗ ವಿಜೇಂದ್ರ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಜಿತ್, ಎಲ್ಲವೂ ಕೂಡ ಸಂಘಟನಾತ್ಮಕವಾಗಿ ಒಂದೊಂದೇ ಖಾಲಿ ಇದ್ದಂಥ ಜಾಗಗಳನ್ನು ಫಿಲ್ ಮಾಡ್ತಾ ಬರ್ತಾ ಇರುವ ಹೊತ್ತಿಗೆ ಯಾರು ಸೈಲೆಂಟ್ ಆಗಿದ್ರು, ತಟಸ್ಥ ಬಣ ಅಂತ ಏನು ಕರೆಸ್ಕೊಳ್ತಾ ಇದ್ರು, ಅವ್ರು ಯಾವತ್ತೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ದಿಲ್ಲ ಅಥವಾ ವಿಜೇಂದ್ರ ನಾಯಕತ್ವವನ್ನು ಪ್ರಶ್ನೆ ಮಾಡಿದ್ದಿಲ್ಲ. ಆದರೆ ರೆಬೆಲ್ಸ್ಗಳು ಮಾತ್ರ ಆಗಾಗ ಕುಮಾರ್ ಬಂಗಾರಪ್ಪ ಅವ್ರ ನಿವಾಸದಲ್ಲಿ ಸಭೆಗಳನ್ನು ಮಾಡ್ತಾ ಇದ್ರು. ಈಗ ಜಿಎಂ ಸಿದ್ದೇಶ್ವರ್ ಅವರು ತಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಮಗೆ ಸಮಾಧಾನ ಇಲ್ಲ, ಇದಕ್ಕೆ ನಾವು ಸುಮ್ಮನಿರೋದಿಲ್ಲ ಹೇಳುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಸ್ವತಃ ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ತಮ್ಮ ಅಸಮಾಧಾನವನ್ನು ಹೇಳ್ಕೊಳ್ಳೋಕೆ ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯನ್ನು ಮುಗಿಸಿ ಬಿಪಿ ಹರೀಶ್ ಹೊರಗಡೆ ಬಂದ್ರು. ಅಜಿತ್, ಬಂದ ಸಂದರ್ಭದಲ್ಲಿ 2 ಶಬ್ದವನ್ನು ಮಾತಾಡಿದ್ರು. ನಮ್ಮ ಬೇಡಿಕೆಗಳನ್ನು ನಾವು ಹೇಳಿದ್ದೇವೆ, ಎಲ್ಲವೂ ಕೂಡ ನಿರೀಕ್ಷೆಯಂತೆ ಸಿಹಿ ಸುದ್ದಿ ಬರುವಂತ ಸಾಧ್ಯತೆಗಳಿದೆ ಎನ್ನುವಂತ ಮಾತುಗಳನ್ನಷ್ಟೇ ಹೇಳಿ ಅವರು ಕಾರನ್ನು ಹತ್ತು ಹೋದ್ರು. ಆದರೆ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಆಗ್ತಾ ಇರುವಂತಹ ಸಭೆ ಕೇವಲ ದಾವಣಗೆರೆಗೆ ಸೀಮಿತವಾಗಷ್ಟೇ ಆಗ್ತಾ ಇದೆ ಎನ್ನುವಂಥದ್ದನ್ನ ಹೇಳೋದು ಬಹಳ ಕಷ್ಟ. ನಾನು ಆರಂಭದಲ್ಲಿ ಹೇಳಿದೆ, 2 ದಿನಗಳ ಹಿಂದೆ ತಟಸ್ಥ ಬಣದ ಮೀಟಿಂಗ್,
ಜೊತೆಗೆ ನಿನ್ನೆ ರಾಜ್ಯ ನಾಯಕರುಗಳ ಸಿದ್ದೇಶ್ವರ್ ಅವರು ಭೇಟಿ ಮಾಡಿರುವಂತದ್ದು, ಇವತ್ತು ಬಿಜೆಪಿ ಕಚೇರಿಯಲ್ಲಿ ಬಂದು ಅವರೆಲ್ಲರೂ ಕೂಡ ಪ್ರಹ್ಲಾದ್ ಜೋಶಿ ಸಮ್ಮುಖದಲ್ಲಿ ಆಗಿರುವಂತಹ ಬೇಸರವನ್ನು ಹೇಳ್ಕೊಳ್ತಾ ಇರುವಂತಹ ಬೆಳವಣಿಗೆಯನ್ನು ನೀವು ಗಮನಿಸಿದ್ರೆ ಒಂದಕ್ಕೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡಿ ನೋಡಿದ್ರೆ ಅಜಿತ್, ಇದು ಬೇರೆ ಮತ್ತೊಂದು ಸಂದೇಶವನ್ನ ಕೊಡುವ ರೀತಿಯಲ್ಲಿಯೋ, ಜೊತೆಗೆ ರೆಬೆಲ್ಸ್ಗಳಿಗೆ ಯಾರೋ ಒಂದು ಹಿಂದುಗಡೆ ಒಂದಿಷ್ಟು ರಾಜಕೀಯದ ಸ್ಕ್ರಿಪ್ಟ್ಗಳನ್ನು ಕೂಡ ರೆಡಿ ಮಾಡದಂತೆ ಕಾಣ್ತಾ ಇದೆ ಅನ್ನೋದನ್ನ ರಾಜಕೀಯವಾಗಿ ನಾವು ವಿಮರ್ಶೆ ಮಾಡಬಹುದು. ಆದ್ರೆ ಇದೆಲ್ಲವೂ ಕೂಡ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 10 ಜಿಲ್ಲಾ ಅಧ್ಯಕ್ಷರ ಆಯ್ಕೆಯ ಬಳಿಕ ಎಲ್ಲಿಯೂ ಕೂಡ ಯಾವುದೇ ಅಸಮಾಧಾನದ ಮಾತುಗಳು ಇಲ್ಲಿಯ ತನಕ ಬಂದಿರಲಿಲ್ಲ ಅಜಿತ್. ಏನು 10 ಜಿಲ್ಲಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ, ಅದು ಚಿಕ್ಕಬಳ್ಳಾಪುರ ಇರಬಹುದು, ಅಲ್ಲಿ ಸುಧಾಕರ್ ವಿರೋಧ ಮಾಡಿದ್ರು, ತಡೆಹಿಡಿಯಲಾಗಿತ್ತು. ದಾವಣಗೆರೆಯಲ್ಲಿ ವಿರೋಧ ಇತ್ತು, ಅದನ್ನು ಕೂಡ ಹಾಗೆ ತಟಸ್ಥವಾಗಿಟ್ಟಿದ್ರು. ಉಡುಪಿಯಲ್ಲಿ ಸ್ವತಃ ಶಾಸಕರೊಬ್ಬರು ಜಿಲ್ಲಾಧ್ಯಕ್ಷರಾಗಬೇಕು ಅಂತ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಆದರೆ ಅಲ್ಲಿ ಇನ್ನುಳಿದ ಶಾಸಕರುಗಳ ವಿರೋಧ ಇರುವ ಕಾರಣಕ್ಕೋಸ್ಕರ ಅಲ್ಲಿಯ ಆ ಶಾಸಕರುಗಳಿಗೆ ಅವಕಾಶ ಸಿಗಲಿಲ್ಲ. ಹೀಗಾಗಿ ಎಲ್ಲವೂ ಕೂಡ ಮುಗಿದ ಬಳಿಕ ಈಗ GM ಸಿದ್ದೇಶ್ವರ್ ಆಫ್ಟರ್ ಲೋಕಸಭಾ ಚುನಾವಣೆ ಮೊದಲ ಬಾರಿಗೆ ಅವರು ಬಿಜೆಪಿ ಕಚೇರಿಗೆ ಬಂದು ತಮ್ಮ ಬೇಡಿಕೆಗಳನ್ನ ಏನು ಪ್ರಹ್ಲಾದ್ ಜೋಶಿ ಅವರ ಮುಂದೆ ಇಡ್ತಾ ಇರುವಂತದ್ದು ಸಾಕಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತ ಅನ್ಸುತ್ತೆ. ಮುಂದಿನ ಹಂತದಲ್ಲಿ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಹೇಳೋದನ್ನ ಮೋಸ್ಟ್ಲಿ ಪ್ರಶಾಂತ್ ವಿಮರ್ಶೆಯನ್ನ ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.